ಎಲ್ರಿಗೂ ನಮಸ್ಕಾರ. ಟೆಂಪಲ್ ರನ್ ವಿತ್ ಮಣಿಗೆ ಸ್ವಾಗತ. ಇವತ್ತೊಂದು ವಿಶೇಷವಾದಂಥ ದೇವಸ್ಥಾನ. ಮಣಿ ಅಂದಿದ ತಕ್ಷಣ ನೆನಪಾಗುವಂಥ ಮಣಿಕಂಠ. ಇವತ್ತು ನಾವು ಚಾಮರಾಜಪೇಟೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಈಗಾಗಲೇ ಇದ್ದೀವಿ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಈ ವಿಶೇಷ ಏನು, ಇವತ್ತೇನಿಲ್ಲಿ ಇರುಮುಡಿ ಮಾಡ್ತಿದ್ದಾರೆ, ಅದು ಹೆಣ್ಮಕ್ಳು ಯಾಕೆ ಇರುಮುಡಿ ಕಟ್ತಿದ್ದಾರೆ, ಯಾವ ವಯಸ್ಸಿನವ್ರು ಕಟ್ತಿದ್ದಾರೆ ಅನ್ನೋಂಥ ಪ್ರಶ್ನೆ ನಿಮ್ಮಲ್ಲಿ ಮೂಡ್ತಿರುತ್ತೆ. ಹಾಗಾದರೆ ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಾವಿವತ್ತು ವಿಶೇಷವಾಗಿ ನಮ್ಮ ಜೊತೆ ಇರುವಂಥವ್ರು ಜಯರಾಮ ಸ್ವಾಮಿಗಳು, ಜಯರಾಮ ಗುರುಸ್ವಾಮಿಗಳು ಅಂತ ಕರೀಬೋದು. ಯಾಕೆ ಅಂತ ಕೇಳಿದ್ರೆ 52 ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿಯ ನಿರಂತರ ಸೇವೆಯಲ್ಲಿ ತೊಡಗಿದ್ದಾರೆ. ಜೊತೆಗೆ ಈ ದೇವಸ್ಥಾನದ ಕಾರಣಕರ್ತರು ಅಂತಲೂ ಕೂಡ ಹೇಳಬಹುದು. ಈ ದೇವಸ್ಥಾನ ಧರ್ಮದರ್ಶಿಗಳು, ಅವ್ರ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಹೋಗೋಣ. ಅವ್ರ ಬಾಯಲ್ಲೇ ಈ ದೇವಸ್ಥಾನದ ಬಗ್ಗೆ ವಿಶೇಷವಾಗಿ ತಿಳ್ಕೊಳ್ತಾ ಹೋಗೋಣ. ನಮಸ್ಕಾರ ಗುರುಗಳೇ. ಸ್ವಾಮಿ ಶರಣಮಯ್ಯಪ್ಪ. ಗುರುಗಳೇ, ಇವತ್ತು ನಿಮ್ಮ ಈ ವೇಷದಲ್ಲಿ ನಾವು ನೋಡ್ತಾ ಇರ್ಬೇಕಾದ್ರೆ ಯಾವಾಗಲೂ ಚೆನ್ನಾಗಿ ಕಾಣಿಸ್ತಾರೆ, ಈಗಂತೂ ವಿಶೇಷವಾಗಿ ಕಾಣಿಸ್ತಾ ಹೋಗ್ತೀರಾ. ಈಗ ನನ್ನ ಒಂದು ಪ್ರಶ್ನೆ, ಅಯ್ಯಪ್ಪ ಸ್ವಾಮಿನೇ ಯಾಕೆ ಪೂಜೆ ಮಾಡಬೇಕು ಅನ್ನಿಸ್ತು ನಿಮ್ಗೆ? ಇಷ್ಟು ದೇವರುಗಳಿದ್ರಲ್ಲ. ಅಲ್ಲ, ಅಯ್ಯಪ್ಪ ಸ್ವಾಮಿಗಳೇ ಪೂಜೆ ಮಾಡಬೇಕು ಅಂತಂದರೆ, ಅಯ್ಯಪ್ಪನ ಇಡೀ ವಿಶ್ವದಲ್ಲಿ ಎಲ್ಲ ದೇವರುಗಳು ಅಂದರೆ ಒಂದು ಥರ, ಅಯ್ಯಪ್ಪಂದೇ ಒಂದು ವಿಶೇಷ. ಅಯ್ಯಪ್ಪನಲ್ಲಿ ಏನಂದರೆ ಒಂದು ವ್ರತಾಚರಣೆಯನ್ನು ಮಾಡಿ 40 ದಿನಗಳ ಕಾಲ ನಾವು ವ್ರತಾಚರಣೆ ಮಾಡಿ ಮಾಲಾಧಾರಣೆ ಮಾಡಿ ಆ ವ್ರತಾಚರಣೆಯ ಪದ್ಧತಿಗಳನ್ನು ನಾವು ಅನುಸರಿಸಿಕೊಂಡು ಹೋದಾಗ ಅದರಲ್ಲಿ ಒಂದು ವೈವಿಧ್ಯವಾದ ಒಂದು ಅದಕ್ಕೆ ಆದಂಥ ಒಂದು ಯಾರು ಮಾಲೆ ಧಾರಣೆ ಮಾಡ್ತಾರೆ ಅವರಿಗೆ ಒಂದು ವಿಶೇಷವಾದಂಥ ಒಂದು ಶಕ್ತಿ ಬರ್ತದೆ. ಒಂದು ಆಧ್ಯಾತ್ಮಿಕವಾಗಿ ಮತ್ತು ಅವರಲ್ಲಿರ್ತಕ್ಕಂಥ ಕೆಲವು ನ್ಯೂನತೆಗಳನ್ನು ದೂರ ಮಾಡುವಂಥದ್ದು ಯಾವುದಾದ್ರೂ ಇದ್ದರೆ ಅದು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ವ್ರತಾಚರಣೆಯಲ್ಲಿ ಮಾತ್ರನೇ ಬರೋದು. ಎಲ್ಲ ದೇವಸ್ಥಾನಗಳಿಗೆ ನಾವು ಯಾವ ಬೇಕಾದ್ರೂ ಹೋಗ್ಬೋದು, ಆದರೆ ಅಯ್ಯಪ್ಪನ ಸನ್ನಿಧಿಗೆ ಹೋಗ್ಬೇಕಾದ್ರೆ ನಾವು ವ್ರತಾಚರಣೆ ಮಾಡಿ ಮಾಲಾಧಾರಣೆ ಮಾಡೇ ಹೋಗಬೇಕು ಅಂತ ಒಂದು ಪದ್ಧತಿ ಇದೆ. ಯಾರು ಮಾಲಾಧಾರಣೆ ಮಾಡಿ ಶ್ರದ್ಧಾಭಕ್ತಿಯಿಂದ ವ್ರತಾಚರಣೆಯನ್ನು ಮಾಡಿ ಹೋಗ್ತಾರೆ ಅವರು ನಿಜವಾಗಿ ಅವರು ಪಡುವಂಥ ಫಲವೇ ಒಂದು ವಿಭಿನ್ನವಾದ ಫಲವನ್ನು ಪಡೀತಾರೆ. ಆಧ್ಯಾತ್ಮಿಕ ಬರ್ತಾರೆ, ಎಲ್ಲರಲ್ಲಿ ಪ್ರೀತಿ ಪಾತ್ರರಾಗ್ತಾರೆ, ಮತ್ತು ಕರ್ತವ್ಯವನ್ನು ಮಾಡ್ತಾರೆ. ಅವರಲ್ಲಿ ಯಾವುದಾದ್ರು ಕುಂದುಕೊರತೆಗಳು ನ್ಯೂನತೆಗಳಿದ್ದರೆ ಅದನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಅದು ದಾರಿ ಆಗ್ತದೆ. ಅದರಿಂದ ನಾವು ವ್ರತಾಚರಣೆ ಮಾಡಿ ಹೋಗೋದ್ರಿಂದ ನಾನು ಆ ಥರ ವ್ರತಾಚರಣೆ ಮಾಡಿ ನಾನು 50 ವರ್ಷಗಳ ಕಾಲ ಯಾತ್ರೆ ಮಾಡಿದಾಗ ನನಗೇ ಆದಂಥ ಒಂದು ಅಯ್ಯಪ್ಪ ಸ್ವಾಮಿಗಳು ಪರಿಪೂರ್ಣ ಆಶೀರ್ವಾದವನ್ನು ಕೊಟ್ಟರು. ಮತ್ತು ನಾನು ನಿರುದ್ಯೋಗಿ ಆಗಿದ್ದೆ, ನನಗೆ ಉದ್ಯೋಗವನ್ನು ಕೊಟ್ಟರು. ಮತ್ತು ನಾನೇ ಸ್ವಂತ ಕಾರ್ಖಾನೆ ಅಂದರೆ ಸ್ವಂತ ವ್ಯಾಪಾರವನ್ನು ಮಾಡುವಂಥ ಆ ಅಯ್ಯಪ್ಪ ಸ್ವಾಮಿಯ ಅನುಗ್ರಹವಾಯಿತು. ಹಾಗೆ ಪ್ರತಿ ವರ್ಷ ನಾವು ನಿರಂತರವಾಗಿ ಅಯ್ಯಪ್ಪ ಸೇವೆಯನ್ನು ಮಾಡ್ಕೊಂಡ್ಬಂದಾಗ ನಮಗೆ ಪ್ರೇರಣೆ ಆಯಿತು. ಈ ಚಾಮರಾಜಪೇಟೆ 2ನೇ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಈ ಅಯ್ಯಪ್ಪ ಸ್ವಾಮಿ ದೇವಾಲಯನ ನಿರ್ಮಾಣ ಮಾಡಬೇಕು ಅಂತೇಳಿ ನನಗೆ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದವಾಯಿತು. ಆಶೀರ್ವಾಣಿ ಅಂತಲೂ ಹೇಳಿದ್ರಲ್ಲಿ ಏನು ತಪ್ಪೇನಿಲ್ಲ. ಇಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಆಗಬೇಕು, ನಾನು ಇಲ್ಲಿ ನೆಲೆಸ್ತಾ ಇದ್ದೇನೆ ಅಂತ ಹೇಳಿದ್ರು. ಆಗ ಆ ದೇವರು ನನಗೆ ಆ ದೇವಸ್ಥಾನ ನಿರ್ಮಾಣ ಮಾಡುವಂತಹ ಪ್ರತಿನಿತ್ಯವನ್ನು ಅವರು ದಯಪಾಲಿಸಿದ್ರು. ಅದಕ್ಕೆ ನಾನು ಚಿರುಣಿಯಾಗಿ ನಾವು ಇರಬೇಕಾದ್ರೆ ನಾವು ಗಟ್ಟಿಮುಟ್ಟಿಯಾಗಿರಬೇಕಾದಾಗ ಚೆನ್ನಾಗಿರಬೇಕಾದಾಗ ನನಗೆ ಈ ಸೌಭಾಗ್ಯವನ್ನು ಕೊಟ್ಟರು. ಹಾಗಾಗಿ ಇಲ್ಲಿ ಒಂದು ಪವಿತ್ರವಾದಂಥ ಒಂದು ಅಯ್ಯಪ್ಪ ಸ್ವಾಮಿ, ಮತ್ತು ಇದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಬರೀ ಆಲಯವಲ್ಲ, ಇದು ಭಾರಿ ಪವಿತ್ರವಾದಂಥ ದೇವಸ್ಥಾನ. ಇಲ್ಲಿ ಯಾರೇ ಬಂದರೂ ಕೂಡ ಬರೀ ಕೈಲಿ ಹೋಗೋದಿಲ್ಲ. ಅವ್ರು ಏನು ಕೇಳ್ತಾರೆ ಆ ವರವನ್ನು ತೊಗೊಂಡೋಗ್ತಾರೆ. ಅದಕ್ಕೆ ಇಲ್ಲಿ ಸುಮಾರು ಇವತ್ತು ನಾವು ಶಬರಿಮಲೆ ಯಾತ್ರೆ ಮಾಡ್ತಾ ಇದ್ದೀವಿ, ಇರುಮುಡಿ ಕಟ್ಕೊಂಡು. ಇಲ್ಲಿ ಸುಮಾರು ಭಕ್ತರು ಬಂದಿದ್ದಾರೆ. ಇವತ್ತು ಇರುಮುಡಿಯನ್ನು ಕಟ್ಕೊಂಡು ಹೋಗಿ ಬರ್ತಾ ಇದ್ದಾರೆ. ಇಲ್ಲಿ ಚಿಕ್ಕ ಮಕ್ಕಳು ಹಿಂದೆ ಅವರ ವಯಸ್ಸು 5 ವರ್ಷ ಆಯಿತು, ಅವರು ಕೂಡ ಬಂದಿದ್ದಾರೆ. ಈಗ ಅವರಿಗೆಲ್ಲ 55-60 ವರ್ಷ ಆಗಿದೆ. ಅವರೆಲ್ಲ ಬಂದಿದ್ದಾರೆ, ಅವ್ರ ಮನೆಯವರು ಬಂದಿದ್ದಾರೆ. ಅವರೆಲ್ಲ ಇಲ್ಲಿ ಬೆಳೆದು ಬಂದವರು. ಅವರು ಕೇಳಿದ ಆಕಾಂಕ್ಷೆಗಳೆಲ್ಲ ನೆರವೇರಿತು. ಕೆಲವರು ಇಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾದಾಗ ಮಾಲೆ ಹಾಕಿದ್ರು. ಅವರು ಇಲ್ಲಿಂದ ಬೆಳೆದು ಅವರು ಉನ್ನತ ಹುದ್ದೆಗಳಲ್ಲಿ ಹೋಗಿದ್ದಾರೆ. ಈಗ ವಿದೇಶಗಳಲ್ಲಿ ನೆಲೆಸಿದ್ದಾರೆ. ಆ ವಿದೇಶಗಳಲ್ಲಿ ನೆಲೆಸಿರ್ತಕ್ಕಂಥ ನಮ್ಮ ಸ್ವಾಮಿಯ ಅವರ ತಂದೆ ತಾಯಿ ಕೂಡ ಬಂದಿದ್ದಾರೆ. ನಮ್ಮ ಅಯ್ಯಪ್ಪ ಸ್ವಾಮಿ ನಾವು ಪ್ರಚಾರಕ್ಕೆ ಹೋಗೋದಿಲ್ಲ, ಆದರೆ ಆಶೀರ್ವಾದ ಅಯ್ಯಪ್ಪ ಅಂತೇಳಿ ಇಲ್ಲಿ ನೆಲೆಸಿದ್ದಾರೆ. ಇಲ್ಲಿ ಗಣಪತಿ, ಸುಬ್ರಹ್ಮಣ್ಯೇಶ್ವರಿ ಮತ್ತು ತಾಯಿ ಜಗನ್ಮಾತೆ ಆದಂಥ ರಾಜರಾಜೇಶ್ವರಿ ಇಲ್ಲಿ ನೆಲೆಸಿದ್ದಾಳೆ. ಇಲ್ಲಿ ಯಾರು ಶ್ರದ್ಧಾಭಕ್ತಿಯಿಂದ ಬಂದು ಪ್ರೀತಿಯಿಂದ ಬೇಡುತ್ತಾರೆ ಅವರಿಗೆ ಎಲ್ಲ ರೀತಿಯ ವರವನ್ನು ಕೊಡ್ತಾರೆ. ಅದರಿಂದ
ಯಾರು ಶ್ರದ್ಧಾಭಕ್ತಿಯೇ ಇಲ್ಲಿ ವೆರಿ ಇಂಪಾರ್ಟೆಂಟ್. ಬರೀ ಮುಖ್ಯವಾದದ್ದು ಏನಂದರೆ ಶ್ರದ್ಧೆ ಭಕ್ತಿಯಿಂದ ಬರುವವರಿಗೆ ಯಾರು ನಮ್ಮ ಅಯ್ಯಪ್ಪ ಸ್ವಾಮಿ ನಿರಾಶೆಗೊಳಿಸೋದಿಲ್ಲ. ಅವರ ಕೇಳಿದ ವರವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿ ಕಳಿಸುವಂಥ ಒಂದು ಚಾಮರಾಜಪೇಟೆ ಅಯ್ಯಪ್ಪ ಸ್ವಾಮಿ ದೇವಾಲಯ ಅಂದರೆ ಇದು ತಪ್ಪಾಗೋದಿಲ್ಲ. ಇದಕ್ಕೆಲ್ಲ ನಾವೇ ಉದಾಹರಣೆ ಇದ್ದೀವಿ. ನಾವು ಏನೂ ಇಲ್ಲದಾಗ ಎಲ್ಲವನ್ನು ಕೊಟ್ಟು ನಮಗೆ ನಿರಂತರವಾದ ಸೇವೆಯನ್ನು ಕೊಟ್ಟರು. ಹಾಗೆ ನಾನು ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ಸಾಸ್ ಎಂಬ ಒಂದು ಸಂಸ್ಥೆಗೆ, ಇದು ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ಸಂಸ್ಥೆ. ಆ ಸಂಸ್ಥೆಗೆ ನಾನು ಕರ್ನಾಟಕದ ಅಧ್ಯಕ್ಷನಾಗಿ ಕೂಡ ನಾನು ಕೆಲಸ ಮಾಡ್ತಾ ಇದ್ದೇನೆ. ಮತ್ತು ನಾನು ಬರೀ ಭಾರತವೇ ಅಲ್ಲ, ದೇಶ ವಿದೇಶಗಳನ್ನೆಲ್ಲ ಅಯ್ಯಪ್ಪ ಸ್ವಾಮಿ ಧರ್ಮ ಪ್ರಚಾರವನ್ನು ನಾನು ಮಾಡ್ತಾ ಇದ್ದೀನಿ. ಅಂತಹ ಸೌಭಾಗ್ಯವನ್ನು ನಮ್ಮ ಅಯ್ಯಪ್ಪ ಸ್ವಾಮಿ ನನಗೆ ಕರುಣಿಸಿದ್ದಾರೆ. ಹೀಗೆ ಹೇಳೋಕ್ಕೋದ್ರೆ ಹಲವಾರು ಇದೆ. ಇದಲ್ಲದೆ ನನಗೆ ಶಬರಿಮಲೆ ನಮ್ಮ ಚಾಮರಾಜಪೇಟೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವಲ್ಲದೆ ಶಬರಿಮಲೆಯಲ್ಲಿರ್ತಕ್ಕಂಥ ದೇವಸ್ಥಾನದಲ್ಲೂ ಕೂಡ ಸೇವೆ ಮಾಡಲಿಕ್ಕೆ ನಮಗೆ ಅಲ್ಲೊಂದು ಪ್ರಾತಿನಿಧ್ಯವನ್ನು ನನಗೆ ದಯಪಾಲಿಸಿದ್ದಾರೆ. ಗುರುಗಳೇ, ಈಗ ಅಯ್ಯಪ್ಪ ಸ್ವಾಮಿ ಇಲ್ಲಿನ ಮೂರ್ತಿ ಬಗ್ಗೆ ನೀವು ಮಾತಾಡೋದಿದ್ರೆ, ಮೂರ್ತಿ ಬಗ್ಗೆ ಮಾತಾಡೋದ್ರೆ ಈ ಮೂರ್ತಿ ಒಂದು ಮಿರಾಕಲ್ ಮೂರ್ತಿ. ಇದು ನಮಗೆ ಇಲ್ಲಿ ಶಬರಿಮಲೆ ಅಂದರೆ ಇಲ್ಲಿ ದೇವಸ್ಥಾನ ಕಟ್ಟಿಸಲಿಕ್ಕೆ ಅಥವಾ ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂದಾಗ ನಮಗೆ ತುರ್ತಾಗಿ ನಮಗೆ ವಿಗ್ರಹ ಬೇಕಾಗಿತ್ತು. ಆಗ ನಮ್ಮ ಚಾಮರಾಜಪೇಟೆಯಲ್ಲಿ ಒಬ್ಬ ಹಿರಿಯರು ಹೇಳಿದ್ರು, ಇಲ್ಲ ನೀವು ಇಂಥ ಕಡೆ ಮಾಲೂರಿನಲ್ಲಿ ಹೋದರೆ, ಶಿವಾರಪಟ್ಟಣದಲ್ಲಿ ಹೋದರೆ ಅಲ್ಲಿ ನಿಮಗೆ ಸಿಗ್ಬೋದು ಅಂತೇಳಿ. ನಾವು ಅಲ್ಲಿ ಹೋದಾಗ ನಮ್ಮ ಅಯ್ಯಪ್ಪ ರೆಡಿಯಾಗಿ ಕೂತಿದ್ರು. ಅಲ್ಲಿನ ಶಿಲ್ಪಿಗಳು ಯಾರಾದರೂ ಬಂದು ಈ ಅಯ್ಯಪ್ಪನ ತೊಗೊಂಡೋಗ್ತಾರಾ ಅಂತ ಇದ್ದರು. ನಮಗೆ ಅಯ್ಯಪ್ಪ ತುರ್ತಾಗಬೇಕಾಗಿತ್ತು. ಹಾಗೆ ಒಂದು ನಮ್ಮ ಮತ್ತು ಅಯ್ಯಪ್ಪನ ಸಮ್ಮಿಲನವಾಗಿ ಇದು ತುಂಬ ಅದ್ಭುತವಾಗಿ ಬಂದು ಇಲ್ಲಿದ್ದರು. ಇದಕ್ಕೆ ನಾವು ಈಗ ಮೊನ್ನೆ 2026 ಏಪ್ರಿಲ್ 18-19 ನಾವು ವೈಭೋಗದಿಂದ ನಾವು ಪುನರ್ ಪ್ರತಿಷ್ಠಾಪನಾ ಮತ್ತು ಸ್ವಾಮಿಯ ಕುಂಭಾಭಿಷೇಕ ಮತ್ತು ಲೋಕಾರ್ಪಣಾ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಇದು ಅದ್ಭುತವಾದಂಥ ಈ ವಿಗ್ರಹ. ಇದು ಇಲ್ಲಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಎಲ್ಲರೂ ಹೋಗದೇ ಇರೋರು ಅಂಥವ್ರು ಇಲ್ಲಿ ಬಂದು ನಮಸ್ಕಾರ ಹಾಕುವಂಥದ್ದನ್ನ ಕೇಳ್ತೀವಿ. ಇಲ್ಲಿ ನಾನು ಇವತ್ತು ಒಂದು ವಿಶೇಷವಾಗಿ ನೋಡ್ತಿದ್ದೆ, ಹೆಣ್ಮಕ್ಳು ಕೂಡ ಇಲ್ಲಿ ಮಾಲೆ ಹಾಕೊಂಡು ಬರ್ತಾಯಿದ್ರು. ಹೆಣ್ಮಕ್ಳು ಯಾರು ಇವರು ಅನ್ನೋದ್ರ ಬಗ್ಗೆ ಹೇಳಿ. ಇದು ಹೆಣ್ಮಕ್ಳು ಅಂದರೆ ಶಬರಿಮಲೆಗೆ ಹೋಗುವಂಥ ಅಯ್ಯಪ್ಪ ಸ್ವಾಮಿಗಳಿಗೆ ಹೆಣ್ಮಕ್ಳೇ ಇಂಪಾರ್ಟೆಂಟು. ಯಾಕೆಂದರೆ ಸ್ವಾಮಿ ಅವನು ಮಾಲೆ ಧಾರಣೆ ಮಾಡಬೇಕಂದ್ರೆ ಅವ್ರ ಮನೆಯನ್ನು ಶುದ್ಧಗೊಳಿಸಿ ಅವ್ರ ಮನೆಯಲ್ಲಿ ವಾತಾವರಣವನ್ನು ಮಾಡಿಕೊಡುವಂಥವರು ಮಹಿಳೆ. ಮೊದಲನೇ ಪ್ರಾತಿನಿಧ್ಯ ನಾವು ಮಹಿಳೆಯರಿಗೆ ಕೊಡೋದು. ಸ್ವಾಮಿ ಮಾಲೆ ಧಾರಣೆ ಮಾಡ್ತಾರೆ, ವ್ರತಾಚರಣೆ ಮಾಡ್ತಾರೆ, ಅದಕ್ಕೆಲ್ಲ ಸಲಕರಣೆಗಳನ್ನು ಎಲ್ಲವನ್ನ ಮಾಡಿಕೊಡ್ಬೇಕಂದ್ರೆ ಮಹಿಳೆನೇ ಇಂಪಾರ್ಟೆಂಟು. ಆದ್ದರಿಂದ ಈ ದಿನ ನಾವು ಯಾತ್ರೆ ಮಾಡ್ತಾ ಇದ್ದೀವಿ. ಇವತ್ತು ಸುಮಾರು 20-25 ಮಹಿಳೆಯರು ನಮ್ಮ ಜೊತೆಯಲ್ಲಿ ಯಾತ್ರೆ ಮಾಡ್ತಾ ಇದ್ದಾರೆ. ಅವರೆಲ್ಲ ನಿರಂತರವಾಗಿ ಶಬರಿಮಲೆಗೆ ಹೋಗುವಂಥ ಅವ್ರ ಮನೆಯ ಸ್ವಾಮಿಗಳಿಗೆ ನಿರಂತರವಾಗಿ ಸೇವೆ ಮಾಡಿ ಇಂದು ಅವರಿಗೆ ಸೌಭಾಗ್ಯ ಬಂತು. ಯಾಕೆಂದರೆ ನಮ್ಮಲ್ಲಿ ಶಬರಿಮಲೆಯಲ್ಲಿ ಯಾವುದೇ ಮಹಿಳೆಯರು ಹೋಗಬೇಕಾದ್ರೆ 10 ವರ್ಷದ ಕೆಳಗೆ ಮತ್ತು 50 ವರ್ಷ ಮೇಲ್ಪಟ್ಟವ್ರು ಮಾತ್ರ ಇಲ್ಲಿದೆ. ಇಲ್ಲಿ ನಿರಂತರವಾಗಿ 50 ವರ್ಷ ಸೇವೆ ಮಾಡಿದ್ದಕ್ಕಿಂತ ಮಹಿಳೆಯರು 50 ವರ್ಷ ಮೇಲ್ಪಟ್ಟಾಗಿದೆ. ಅವರಿಗೆಲ್ಲ ಈಗ ಅಯ್ಯಪ್ಪನ ನೋಡುವಂಥ ಸೌಭಾಗ್ಯ ಬಂದಿದೆ. ಇದು ನಮ್ಮ ದೇವಸ್ಥಾನದ ಒಂದು ವಿಶೇಷ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಇಲ್ಲಿ ನಾವು ಹಾಗೆ ಹೋಗ್ತಾ ಇಲ್ಲಿ ರಾಜರಾಜೇಶ್ವರಿ ಅಮ್ಮನವ್ರನ್ನ ಸ್ಥಾಪನೆ ಮಾಡಿದ್ದಾರೆ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅಯ್ಯಪ್ಪ ಸ್ವಾಮಿಗೂ ರಾಜರಾಜೇಶ್ವರಿ ದೇವಿಗೂ ಏನು ಸಂಬಂಧ? ಇದು ಅಯ್ಯಪ್ಪ ಸ್ವಾಮಿಗೆ ದೇವಿಗೆ ಅಂದರೆ ನಮ್ಮ ಶಬರಿಮಲೆಯಲ್ಲಿ ಮಾಲಿಂಗಪುರದ ಮಂಜು ಮಾತಾ ಅಂತೇಳಿ ಅಲ್ಲಿ ಮಾತಾ ಇದೆ. ಆ ಮಾತೆಗೆ ಮಾಲಿಂಗಪುರದ ಮಂಜು ಮಾತಾ ಅಂತ ಹೇಳ್ತಾರೆ, ಮೊದಲು ಮೀನಾಕ್ಷಿ ಅಂತ ಹೇಳ್ತಾರೆ. ಹಾಗೆ ನಮ್ಮ ಚಾಮರಾಜಪೇಟೆ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ನಮಗೆ ಹಿಂದಿನಿಂದಲೂ ರಾಜರಾಜೇಶ್ವರಿ ನಾವು ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ 1978-79 ಅದು ಒಂದು ಪ್ರೇರಣೆ ಆಗಿತ್ತು. ಅದು ಈಗ ಅದು ಕೂಡಿ ಬಂದು ಆ ದೇವಿ ರಾಜರಾಜೇಶ್ವರಿ ಕೂಡ ಇಲ್ಲಿ ನೆಲೆಸಿದ್ದಾಳೆ. ಬರುವವರಿಗೆ ಎಲ್ಲರಿಗೂ ಆಶೀರ್ವಾದ ಮಾಡಿಕೊಂಡು ಬರುವವರ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸುವಂಥ ದೇವಿ ಜಗನ್ಮಾತೆ ಇಲ್ಲಿ ನೆಲೆಸಿದ್ದಾಳೆ. ನಮ್ಮ ಅಯ್ಯಪ್ಪ ಸ್ವಾಮಿ ಅಂದಿದ ತಕ್ಷಣ ಬರುವಂಥದ್ದು ಗಣಪತಿನೇ. ಯಾಕೆ ಅಂತ ಕೇಳಿದ್ರೆ ಷಣ್ಮುಗ ಮತ್ತು ಗಣಪತಿ ಇಬ್ಬರು ಕೂಡ ಸಹೋದರರು. ಅವರಿಗೆ ಜೊತೆಗೆ ಇವರಿಬ್ಬರನ್ನ ಬಿಡದೆ ಅಯ್ಯಪ್ಪನ ಪೂಜೆ ಮಾಡೋಂಗಿಲ್ಲ. ಗಣಪತಿ ಬಗ್ಗೆ ಮಾತಾಡಬೇಕಂದ್ರೆ ವಿಶ್ವದಲ್ಲಿ ಅಗ್ರ ಪೂಜೆ ತೆಗೆದುಕೊಳ್ಳುವಂಥವನು ಯಾರಂದರೆ ಅದು ಗಣಪತಿ ಒಬ್ಬನೇ. ಅವನು ಶಿವಪಾರ್ವತಿ ಪುತ್ರನೂ ಆಗಿರ್ತಾನೆ, ಪಾರ್ವತಿ ಪ್ರಿಯ ಪುತ್ರನೂ ಆಗಿದ್ದಾನೆ. ನಾವು ಯಾವುದೇ ಪೂಜೆ ಪುರಸ್ಕಾರ ಹೋಮ ಇತ್ಯಾದಿ ಏನೇ ಮಾಡಬೇಕಂದ್ರೂ ನಾವು ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಅವನ ಅನುಗ್ರಹವನ್ನು ಪಡೆದುಕೊಂಡು ಅಪ್ಪಣೆಯನ್ನು ಪಡೆದು ನಾವು ಮುಂದೆ ಹೋಗ್ತೀವಿ. ಆದ್ದರಿಂದ ನಮ್ಮ ಈ ದೇವಾಲಯದಲ್ಲಿ ನಾವು ಅಗ್ರ ಪೂಜೆ ತೆಗೆದುಕೊಳ್ಳುವಂಥ ಪ್ರಥಮವಾಗಿ ಅವನ ಪೂಜೆಯನ್ನು ಸಲ್ಲಿಸಿ ಮುಂದಿನ ಎಲ್ಲ ಕಾರ್ಯಕ್ರಮಗಳನ್ನು ನಾವು ನೆರವೇರಿಸ್ತೀವಿ. ಶಬರಿಮಲೆಯಲ್ಲಿ ಕನ್ನಿಮೂಲ ಗಣಪತಿ ಅನ್ನುವಂಥದ್ದು ಒಂದು ವಿಶೇಷವಾದಂಥ ದೇವಸ್ಥಾನ. ಅಲ್ಲೇ ಕಾಯಿ ಹೊಡೆದು ನಾವು ಯಾತ್ರೆಯನ್ನು ಶುರು ಮಾಡೋದು. ಅದ್ರ ಬಗ್ಗೆ ಮಾತಾಡೋದು. ಈಗ ಶಬರಿಮಲೆಯಲ್ಲಿ ಪಂಪಾ ಇದೆ, ಪಂಪಾ ಮಹಾಗಣಪತಿ ಅಂತೇಳಿದೆ. ನಾವು ಕನ್ನಿಮೂಲ ಗಣಪತಿ, ಪಂಪಾ ಗಣಪತಿ ಅಂತೇಳಿ ಶರಣವನ್ನು ಕೂಗ್ತೇವೆ. ಯಾರು ಇರುಮುಡಿಯನ್ನು ಹೊತ್ತು
ಆ ಬೆಟ್ಟವನ್ನು ಎಕ್ಕಬೇಕಾದ್ರೆ ಅಲ್ಲಿ ನೀಲಿಮಲೆ, ಅಪಾಚಿ ಮೇಡು, ಇಪ್ಪಾಚಿ ಮೇಡು, ಶಬರಿಪೀಠಂ, ಶರಂಕುತ್ತಿ ಈ ಬೆಟ್ಟಗಳು ತುಂಬ ಕಠಿಣವಾಗಿರ್ತದೆ. ಆಗ ನಾವು ಗಣಪತಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ, ಅಪ್ಪ ನಮಗೆ ಯಾವುದೇ ರೀತಿ ತೊಂದರೆ ಬರದಂಗೆ ನಮಗೆ ದೇಹಾರೋಗ್ಯ ಭಾಗ್ಯ, ಪಾದಕ್ಕೆ ಬಲ ಕೊಡು, ದೇಹಕ್ಕೆ ಬಲವನ್ನು ಕೊಟ್ಟು ಈ ಯಾವುದೂ ತೊಂದರೆ ಬರದಂಗೆ ನಮಗೆ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಮಾಡಿಸು ಅಂತೇಳಿ ನಾವು ಪ್ರಥಮವಾಗಿ ಗಣಪತಿಯನ್ನು ಪೂಜೆ ಮಾಡಿ ಅಲ್ಲಿ ಕಾಯಿ ಹೊಡೆದು ಮುಂದೆ ಸಾಕ್ತೇವೆ. ಇದಕ್ಕೆ ಅಲ್ಲಿ ಗಣಪತಿ, ಆ ಗಣಪತಿಯ ಅಷ್ಟು ಮಹಿಮೆ. ಅಲ್ಲಿ ಅವನ್ನ ಯಾರು ಪ್ರಾರ್ಥನೆ ಮಾಡಿ ಮುಂದೆ ಹೋಗ್ತಾರೆ ಅವರಿಗೆ ಬೆಟ್ಟ ಎಕ್ಕುವ ಆಯಾಸವೇ ಗೊತ್ತಾಗೋದಿಲ್ಲ. ಗಣಪತಿ ಬಗ್ಗೆ ಮಾತಾಡಿದ ತಕ್ಷಣ ಸುಬ್ರಹ್ಮಣ್ಯ ಇಲ್ಲದೆ ಮಾಡೋಕ್ಕೆ ಆಗೋದೇ ಇಲ್ಲ. ಸುಬ್ರಹ್ಮಣ್ಯನ ಬಗ್ಗೆ ಮಾತಾಡೋದಿಲ್ಲ. ಸುಬ್ರಹ್ಮಣ್ಯ ಬಗ್ಗೆ ಮಾತಾಡಿದ್ರೆ ಅವನು ಅಷ್ಟು ಮಹಿಮೆ. ಅವನು ಶಿವಪಾರ್ವತಿ ಪುತ್ರನಾದಂಥ ಸುಬ್ರಹ್ಮಣ್ಯ ಗಣಪತಿಗೆ ಸೋದರ, ಹಾಗೆ ನಮ್ಮ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಗೆ ಸೋದರನಾಗಿದ್ದಾನೆ. ಯಾರು ಶಬರಿಮಲೆಗೆ ಹೋಗ್ತಾರೋ ಅವರು ಸುಬ್ರಹ್ಮಣ್ಯಗೆ ನಮಸ್ಕಾರ ಮಾಡೇ ಹೋಗಬೇಕು. ಯಾಕೆಂದರೆ ಅವನು ಧರಣಿಗೆ ಒಡೆಯನಾಗಿರ್ತಕ್ಕಂಥವನು, ಮತ್ತು ಬ್ರಹ್ಮನಿಗೆ ಜ್ಞಾನೋಪದೇಶವನ್ನು ಮಾಡಿರ್ತಕ್ಕಂಥವ್ನು ಯಾರಾದರೂ ದೇವರಿದ್ದರೆ ಅದು ಸುಬ್ರಹ್ಮಣ್ಯೇಶ್ವರನೇ. ಹಾಗೆ ವೈರಿ ಸಂಹಾರ ಅಂದರೆ ತಾರಕಾಸುರನ್ನು ವಧೆ ಮಾಡಿದಂಥವನು ಸುಬ್ರಹ್ಮಣ್ಯೇಶ್ವರ. ಯಾರು ಪ್ರೀತಿಯಿಂದ ಬಂದು ಸುಬ್ರಹ್ಮಣ್ಯಗೆ ರೋಗರ ಸುಬ್ರಹ್ಮಣ್ಯ ಅಂಥೇಳಿ ಅವನ ಪ್ರಾರ್ಥನೆ ಮಾಡಿ ಯಾತ್ರೆಯನ್ನು ಮಾಡಿದ್ರೆ ಅವರಿಗೆ ಯಾವ ರೀತಿಯೂ ತೊಂದರೆ ಬರದಂತೆ ಅವನೇ ನಿಂತು ಕರುಣಿಸಿ ಕಾಪಾಡುವಂಥ ಯಾರಾದರೂ ಇದ್ದಾರೆ ಅಂದರೆ ಅದು ಸುಬ್ರಹ್ಮಣ್ಯೇಶ್ವರನೇ. ಸುಬ್ರಹ್ಮಣ್ಯೇಶ್ವರನ ಬಗ್ಗೆ ಹೇಳೋಕೆ ಹೋದರೆ ತುಂಬ ಇದೆ. ವಿಶ್ವ ಪರ್ಯಟನೆ ಮಾಡಿ ತಂದೆ ತಾಯಿ ಹತ್ರ ಜ್ಞಾನವನ್ನು ಪಡೆದಂತಹ ಜ್ಞಾನಾಮೃತನಾದಂತಹ ಸುಬ್ರಹ್ಮಣ್ಯೇಶ್ವರ, ಅವನಿಗೆ ನಾವು ಎಷ್ಟು ಚೂರ್ಣಿ ಆದರೂ ಸಾಲೋದಿಲ್ಲ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನಿರಂತರವಾಗಿ ಯಾವ್ಯಾವ ಥರ ಪೂಜೆಗಳು ನಡೆಯುತ್ತೆ, ಜೊತೆಗೆ ಇಲ್ಲಿ ಯಾವ ಸೇವೆಯನ್ನು ಸಲ್ಲಿಸಿದ್ರೆ ಈ ಫಲಗಳು ಸಿಗುವಂಥದ್ದು ಯಾವ? ನಮ್ಮ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಬೆಳಿಗ್ಗೆ 7 ಗಂಟೆಗೆ ದೇವಸ್ಥಾನದಲ್ಲಿ ಪೂಜೆ ಪ್ರಾರಂಭವಾಗುತ್ತದೆ. ಈ ಪೂಜೆ ಪ್ರಾರಂಭದಲ್ಲಿ ಅಭಿಷೇಕಗಳು ನಡೀತದೆ. ಈ ಅಭಿಷೇಕದಲ್ಲಿ ಭಕ್ತಾದಿಗಳು ಬಂದು ಭಾಗವಹಿಸಿ ಅಭಿಷೇಕವನ್ನು ಮಾಡಿಸಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಬೋದು. ಹಾಗೆ ಶನಿವಾರ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಮತ್ತು ಪಡಿಪೂಜೆ, ಸಾಯಂಕಾಲ ಪಡಿಪೂಜೆಯನ್ನು ಏರ್ಪಡಿಸಲಾಗುತ್ತೆ. ಆ ಪಡಿಪೂಜೆ ಯಾರು ಮಾಡಿಸುತ್ತಾರೋ ಅವರಿಗೆ ಅವರ ಎಲ್ಲ ದುಃಖ ದಮನಗಳು ನಿವಾರಣೆ ಆಗಿ ಅವರು ಕೇಳಿರ್ತಕ್ಕಂಥ ವರಗಳನ್ನು ದಯಪಾಲಿಸುವಂತಹ ಒಂದು ಅದ್ಭುತವಾದಂಥ ಪಡಿಪೂಜೆ ಇದು. ಈ ಪಡಿಪೂಜೆಯಲ್ಲಿ ನಾವು ಎಲ್ಲರೂ ಬಂದು ಭಾಗವಹಿಸಿ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸುವಂಥ ಯಾವುದಾದರೂ ಇದ್ದರೆ ಅದು ಚಾಮರಾಜಪೇಟೆ ಅಯ್ಯಪ್ಪ ಸ್ವಾಮಿ ದೇವಾಲಯದ ಪಡಿಪೂಜೆ. ಈ ಪಡಿಪೂಜೆ ನಿರಂತರವಾಗಿ 50 ವರ್ಷಗಳಿಂದ ಸಾಗಿ ಬರ್ತಾ ಇದೆ. ಆದ್ದರಿಂದ ಎಲ್ಲ ಭಕ್ತರು ಬಂದು ಈ ಪಡಿಪೂಜೆಯಲ್ಲಿ ಭಾಗವಹಿಸಿ ಅಯ್ಯಪ್ಪನ ವರವನ್ನು ಪಡಿಬೇಕು, ಆಶೀರ್ವಾದವನ್ನು ಪಡಿಬೇಕು ಅಂತೇಳಿ ನಾನು ಕೇಳ್ಕೊಡ್ತೀನಿ. ಅಪ್ಪ ಚಾಮರಾಜಪೇಟೆ ಅಯ್ಯಪ್ಪ ಸ್ವಾಮಿಗೆ ಅಭಿಷೇಕ ಯಾವುದಾದ್ರು ನಡೆಯುತ್ತೆ? ಅಭಿಷೇಕ ಅಂದರೆ ಇದು ಅಷ್ಟಾಭಿಷೇಕ ಅಂತ ಮಾಡ್ತೀವಿ. ಅಷ್ಟಾಭಿಷೇಕದಲ್ಲಿ ಜಲಾಭಿಷೇಕ, ಪಾಲಾಭಿಷೇಕ, ಹಣ್ಣಿನ ಅಭಿಷೇಕ, ಗಂಧಾಭಿಷೇಕ, ವಿಭೂತಿ ಅಭಿಷೇಕ ಮತ್ತು ಫಲಾಭಿಷೇಕ, ಹೀಗೆ ಅಷ್ಟಾಭಿಷೇಕವನ್ನು ಮಾಡಿ ಅಯ್ಯಪ್ಪನಿಗೆ ಅಲಂಕಾರವನ್ನು ಮಾಡಿ ಅವರಿಗೆ ನೈವೇದ್ಯಗಳನ್ನು ಸಮರ್ಪಣೆ ಮಾಡಿ ಮಹಾಮಂಗಳಾರತಿಯನ್ನು ನೆರವೇರಿಸುವಂಥ ಈ ನಮ್ಮ ಪದ್ಧತಿ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬರುವಂಥವ್ರಿಗೆ ನೀವೇನು ಹೇಳ್ತೀರ? ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬರುವವರೇ ಅವರೇ ಪುಣ್ಯವಂತರು. ಆದರೆ ಬರಬೇಕಾದರೆ ಅವರು ಈ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಣೆ ಮಾಡಿ ಆ ನಿಯಮವನ್ನು ಪಾಲಿಸಿ ಬರುವವರಿಗೆ ಸಾಕ್ಷಾತ್ ಅಯ್ಯಪ್ಪ ದರ್ಶನ ಪ್ರಾಪ್ತವಾಗ್ತದೆ. ಇದರಲ್ಲಿ ಎರಡನೇ ಮಾತಿಲ್ಲ. ಅದರಲ್ಲಿ ಚಾಮರಾಜಪೇಟೆ ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೆ ಬಂದು ಅಯ್ಯಪ್ಪ ಸ್ವಾಮಿಯನ್ನು ದರ್ಶನ ಮಾಡಿದರೆ ನಮ್ಮ ಚಾಮರಾಜಪೇಟೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅಯ್ಯಪ್ಪನಿಗೆ ಆಶೀರ್ವಾದ ಅಯ್ಯಪ್ಪ ಎಂದು ನಾಮಕರಣವಾಗಿರ್ತಕ್ಕಂಥದ್ದು ಇದು ಒಂದೇ ದೇವಸ್ಥಾನ. ಇಲ್ಲಿ ಬಂದವರಿಗೆ ಆಶೀರ್ವಾದವಿಲ್ಲದೆ ಅವರು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಎಲ್ಲರೂ ಬಂದು ಆ ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆದು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳೋದಕ್ಕೆ ನೀವು ಬಂದು ಅಯ್ಯಪ್ಪನ ಆಶೀರ್ವಾದವನ್ನು ಪಡೀರಿ ಅಂತೇಳಿ ನಾನು ಕೇಳ್ಕೊಡ್ತೀನಿ. ಅಪ್ಪ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ನೀವು ಕೇಳಿರೋಂಥ ಘಟನೆಗಳು ಈಗ ಅಂತ ಕೇಳಿದ್ರೆ ಕೆಲವರು ಹೇಳ್ತಾರೆ ನನಗೆ ಪವಾಡ ಆಯಿತು ಈ ದೇವಸ್ಥಾನದಿಂದ ನಾನು ಬದಲಾವಣೆ ಪಡಿ, ಆ ಥರ ಘಟನೆಗಳು ಯಾವುದಾದ್ರೂ ನಡೆದಿದೆಯಾ? ಆ ಘಟನೆಗಳು ಅಂದರೆ ನಾನು ಎಷ್ಟು ಅಂತ ಘಟನೆ ಹೇಳಿ, ನಾನು 50 ವರ್ಷಗಳಲ್ಲಿ ಚಮತ್ಕಾರವಾಗಿರ್ತಕ್ಕಂಥದ್ದು ತುಂಬ ಘಟನೆಗಳಿದೆ. ಒಬ್ಬ ಮಗುವಿಗೆ ತುಂಬಾ ಅವರು ಡಾಕ್ಟ್ರ್ ಹೇಳ್ತಾರೆ ಇಲ್ಲ ಆಗೋದಿಲ್ಲ, ನೀವು ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಅವರ ತಂದೆ ತಾಯಿ ಬಂದು ನಮ್ಮ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿಂದ ವಿಭೂತಿ ಪ್ರಸಾದವನ್ನು ತಗೊಂಡೋಗಿ ಆ ಮಗುವಿಗೆ ಕೊಡ್ತಾರೆ. ಆಮೇಲೆ 2 ದಿನಗಳ ನಂತರ ಅದು ಚಮತ್ಕಾರಿಯಾಗಿ ಮಗುಗೆ ಡಾಕ್ಟ್ರೇ ಹೇಳ್ತಾರೆ ಈ ಮಗುಗೆ ಏನೂ ಇಲ್ಲ, ಎಲ್ಲ ಚೆನ್ನಾಗಿದೆ ಅಂತೇಳಿ ಹೇಳಿ ಕಳಿಸ್ಕೊಡ್ತಾರೆ. ಎಷ್ಟೋ ಜನ ಬಂದು ನನಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಿದೆ, ನನಗೇನು ತಲೆ ಓಡ್ತಾ ಇಲ್ಲ, ಎಕ್ಸಾಮ್ ಯಾಕೆ ಬರೆಯೋದು, ಈ ನಮ್ಮ ಅಯ್ಯಪ್ಪನಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದಾರೆ. ಅವರು ಎಂತಂದರೆ ಅವರು ತುಂಬ ರ್ಯಾಂಕ್ ಸ್ಟೂಡೆಂಟ್ ಆಗಿ ಅವನು ಹೊರಗಡೆ ಬರ್ತಾನೆ. ಕೆಲವರು ವ್ಯಾಪಾರಸ್ಥರು ಬರ್ತಾರೆ. ಆ ಉದ್ಯೋಗದ ಅಡಚಣೆ ಆಗಬೇಕಾದಾಗ ನಮ್ಮ ಅಯ್ಯಪ್ಪನಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡಾಗ ಆ ಅಡಚಣೆಗಳು ನಿವಾರಣೆ ಆಗಿ ಅವನ ಏನು
ಏನು ಕೇಳ್ಕೊಳ್ತಾನೆ ಅದನ್ನು ವರವಾಗಿ ಪರಿವರ್ತನೆ ಮಾಡಿ ಅಯ್ಯಪ್ಪನಿಗೆ ಅವರಿಗೆ ದಾರಿ ತೋರಿದಂಥದ್ದು ಅಂತಹ ಹಲವಾರು ಚಮತ್ಕಾರಗಳಿದೆ. ಕೆಲವರಿಗೆ ಉದ್ಯೋಗ ಸಿಗದಿರ ಸುಮಾರು ಇದಾಗಿದ್ದರು. ಇದರಲ್ಲಿ ವಿಶೇಷ ಏನಂದರೆ ಕೆಲವರು ವಿದೇಶ ಪ್ರವಾಸ ಮಾಡಬೇಕಾದ್ರೆ ಅವರಿಗೆ ವೀಸಾ ಪ್ರಾಬ್ಲಮ್ ಆಗಿತ್ತು, ಮತ್ತು ಈ ಥರ ಇತ್ತು. ಅವರು ಇಲ್ಲಿ ಬಂದು ನಿರಂತರವಾಗಿ ಸುಮಾರು 60 ದಿನಗಳ ಕಾಲ ಇಲ್ಲಿ ಬಂದು ಸೇವೆ ಮಾಡಿದ ಮೇಲೆ ಅವರಿಗೆ ವೀಸಾ ದೊರಕಿ ಇವತ್ತು ಅವರು ವಿದೇಶದಲ್ಲಿ ನೆಲೆಸಿ ಅವರಿಗೆ ಮದುವೆನೂ ಆಗಿ ಅವರಿಗೆ ಮಕ್ಕಳು ಕೂಡ ಆಗಿದ್ದಾರೆ. ಈ ಥರ ಸುಮಾರು ಎಷ್ಟು ಹೇಳಿದ್ರೂ ಸಾಲೋದಿಲ್ಲ. ಆದರೆ ನಂಬಿ ಬರುವವರಿಗೆ ನಮ್ಮ ಅಯ್ಯಪ್ಪ ಸ್ವಾಮಿ ಕೈ ಬಿಡುವುದಿಲ್ಲ ಎಂಬುದಕ್ಕೆ ನಾವೆಲ್ಲ ಸುಮಾರು ಜನರ ಉದಾಹರಣೆಗಳಿದೆ. ಆ ಉದಾಹರಣೆಯಲ್ಲಿ ಕೆಲವರೆಲ್ಲಿದ್ದಾರೆ, ತಾವು ಅವ್ರನ್ನ ಮಾತಾಡಿಸಿ ಅವರಿಂದನೇ ತಾವು ಉತ್ತರ ಪಡಿಬೋದು ಅಂತೇಳಿ ನಾನು ಅಂದ್ಕೊಳ್ತೀನಿ. ಅಪ್ಪ ಸ್ವಾಮಿ ಶರಣಯ್ಯಪ್ಪ. ಧನ್ಯವಾದಗಳು.